ಉತ್ತಮ ಸತ್ಯಧರ್ಮ ಭಾಗ 1. ಉತ್ತಮ ಸತ್ಯಧರ್ಮ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಉತ್ತಮ ಸತ್ಯ ಧರ್ಮ ಭಾಗ 1 ಕೇಳ್ತಾ ಇದ್ದೀರಿ. ಈ ಸತ್ಯ ಕೂಡ ಒಂದು ಧರ್ಮ ಇದೆ ಅಂತಂದರೆ ಸತ್ಯವಚನವೇ ಧರ್ಮ ಇದೆ. ಧರ್ಮದ ಮೂಲವಾದ ದಯಾಧರ್ಮಕ್ಕೆ ಸತ್ಯವೇ ಕಾರಣ ಆಗಿದೆ. ಸತ್ಯವು ಅನೇಕ ದೋಷಗಳನ್ನು ದೂರ ಮಾಡಿ ಇಹಲೋಕ ಮತ್ತು ಪರಲೋಕಗಳಲ್ಲಿ ಸುಖ ಕೊಡುವಂಥದ್ದು ಇದೆ. ಸತ್ಯವಂತನ ಮೇಲೆ ಎಲ್ಲರೂ ಶ್ರದ್ಧೆ ವಿಶ್ವಾಸ ಮಾಡುತ್ತಾರೆ. ಸಂಸಾರ ಸಮುದ್ರದಿಂದ ದಾಟಿಸುವುದು ಸತ್ಯ ಇದೆ. ಮನುಷ್ಯ ಜನ್ಮದ ಸಾರ್ಥಕತೆ ಸತ್ಯದಿಂದ ಆಗುತ್ತದೆ, ಸತ್ಯದಿಂದ ಇದೆ. ಆದ್ದರಿಂದಲೇ ಸತ್ಯದಿಂದಲೇ ಜೀವಕ್ಕೆ ಶೋಭೆ. ಸಮಸ್ತ ಉತ್ತಮ ಗುಣಗಳು ಕೂಡ ಜೀವನದಲ್ಲಿ ಸತ್ಯದಿಂದಲೇ ಪ್ರಾಪ್ತ ಆಗುತ್ತವೆ. ಅಂದರೆ ಸತ್ಯ ವಚನ ನುಡಿಯುವವನಿಗೆಯೇ ಇವೆಲ್ಲ ಪ್ರಾಪ್ತಿ ಆಗ್ತವೆ. ದೇವತೆಗಳು ಕೂಡ ಬಂದು ಸತ್ಯವಂತನ ಸೇವೆ ಮಾಡುತ್ತಾರೆ. ಅಂತಹ ಉದಾಹರಣೆಗಳು ಪುರಾಣ ಶಾಸ್ತ್ರಗಳಲ್ಲಿ ಅತಿ ಹೇರಳವಾಗಿ ಕಾಣಲ್ಪಡ್ತವೆ. ಅನುವ್ರತ ಮಹಾವ್ರತಗಳ ಪಾಲನೆಯು ಸತ್ಯದಿಂದಲೇ ಆಗುತ್ತದೆ. ಯಾವ ವ್ಯಕ್ತಿ ಸುಳ್ಳನ್ನು ಮಾತನಾಡುತ್ತಾನೆ ಅವನಲ್ಲಿ ಅನುವ್ರತ ಮತ್ತು ಮಹಾವ್ರತಗಳು ಫಲಿಸುವುದಿಲ್ಲ, ಪಾಲನೆ ಆಗುವುದಿಲ್ಲ. ಅಂಥ ವ್ಯಕ್ತಿ ಅವುಗಳನ್ನು ಧಾರಣೆ ಮಾಡಲು ಸಾಧ್ಯ ಇಲ್ಲ. ತನಗೆ ಮತ್ತು ಪರರಿಗೆ ಹಿತವಾಗುವ ಮಾತನ್ನೇ ಮಾತನಾಡಬೇಕು. ಅನ್ಯರಿಗೆ ದುಃಖ ಆಗುವ ಮಾತು ಮಾತನಾಡಬಾರದು. ಈಗ ಇಲ್ಲಿ ಒಂದು ಸಾಮಾನ್ಯವಾಗಿ ಪ್ರಶ್ನೆ, ಯಾವುದೇ ಜೀವನೇ ಇರಲಿ ಸುಳ್ಳು ಹೇಳಲು ಏನು ಕಾರಣ? ನಿಮಗೆ ಪ್ರಶ್ನೆ ಗೊತ್ತಾಯಿತು ಮೊದಲು ಅಂತಂದರೆ ಅವನು ಯಾವುದೇ ಜೀವ ಬೇಕಾದ್ರೆ ಇರಲಿ, ಅದು ಆ ಜೀವ ಸುಳ್ಳು ಹೇಳಲು ಏನು ಕಾರಣ? ಉತ್ತರ ನೋಡ್ರಿ. ಜೀವನು ಕ್ರೋಧದಿಂದ ಸುಳ್ಳು ಹೇಳುತ್ತಾನೆ, ಮಾನದಿಂದ ಸುಳ್ಳು ಹೇಳುತ್ತಾನೆ, ಕಪಟದಿಂದ ಸುಳ್ಳು ಹೇಳುತ್ತಾನೆ, ಲೋಭದಿಂದ ಸುಳ್ಳು ಹೇಳುತ್ತಾನೆ. ಅಂದರೆ ಈ ಕಷಾಯ ಕ್ರೋಧ, ಮಾನ, ಮಾಯ, ಲೋಭ ಅದು ಯಾವುದೇ ಇರ್ಬೋದು. ಅನಂತಾನುಬಂಧ ಇರ್ಬೋದು, ಅಪ್ರತ್ಯಾಖ್ಯಾನ ಇರ್ಬೋದು, ಪ್ರತ್ಯಾಖ್ಯಾನ ಇರ್ಬೋದು, ಸಂಜೋಲನ ಇರ್ಬೋದು, ಆ ವಿಷಯ ಅಲ್ಲ. ಜೀವ ಸುಳ್ಳು ಹೇಳಲು ಏನು ಕಾರಣ? ಕ್ರೋಧ, ಮಾನ, ಮಾಯ, ಲೋಭ. ಅಕಸ್ಮಾತ್ ಇವುಗಳು ಮಂದ ಉದಯದಲ್ಲಿ ಬರುತ್ತಾ ಇದ್ದಾರೆ. ಜೀವ ಅಂದರೆ ಉದಯದಲ್ಲಿ ಮಂದ ಇದ್ದಾವೆ, ತೀವ್ರ ಇಲ್ಲ. ಆವಾಗ ಅಂದರೆ ಮಂದ ಉದಯದಲ್ಲಿ ಮತ್ತು ಅಕಸ್ಮಾತ್ ಏನಾದ್ರು ಇವು ನಾಶ ಆದ ಪಕ್ಷದಲ್ಲಿ, ಅಂದರೆ ಜೀವ ಇದನ್ನು ಪುರುಷಾರ್ಥಪೂರ್ವಕ ತಪಪೂರ್ವಕ ನಾಶ ಮಾಡಿದರೆ ಸುಳ್ಳು ಹೇಳಲು ಕಾರಣನೇ ಇರೋದಿಲ್ಲ. ಆದ್ದರಿಂದ ನೋಡ್ರಿ, ಈಗ ಹಾಗಾದರೆ ಇವುಗಳ ನಾಶ ಅಥವಾ ಮಂದ ಯಾವಾಗ ಆಗ್ತದೆ ಜೀವಕ್ಕೆ? 11ನೇ ಗುಣಸ್ಥಾನದಲ್ಲಿ ಸಂಪೂರ್ಣ ಮೋಹನೀಯ ಕರ್ಮದ ಉಪಶಮ, ಅಲ್ಲಿ ಅತಿ ಶುದ್ಧವಾದ ಭಾವ 11ನೇ ಗುಣಸ್ಥಾನದಲ್ಲಿ. ಅದು ಬಿಟ್ಟು ಇನ್ನು 12ರಲ್ಲಿ ಅಂತೂ ಕ್ಷೀಣಮೋಹ ನಾಶನೇ ಆಗಿ ಹೋಗಿದೆ. 13ನೇ ಗುಣಸ್ಥಾನದಲ್ಲಂತೂ ಕೇವಲಿ ಭಗವಾನರದ್ದು ಸಂಪೂರ್ಣ ಅಂದರೆ 100ಕ್ಕೆ 100% ಶುದ್ಧ ಭಾವ ಮತ್ತು ಅಲ್ಲಿ ಶುದ್ಧ ಸಂಪೂರ್ಣ ಸತ್ಯ. ಅಲ್ಲಿ ಯಾವ ದೋಷ ಕೂಡ ಇರೋದಿಲ್ಲ. ಕಾರಣ ಏನು ಅಂದರೆ ಜೀವ ನಿಮಗೆ ಈಗ ಗೊತ್ತಿದೆ ಯಾವುದಕ್ಕೆ ಜೀವ ಸುಳ್ಳು ಹೇಳೋದು ಕಾರಣ ಏನು? ಕ್ರೋಧದಿಂದ, ಮಾನದಿಂದ, ಕಪಟದಿಂದ, ಲೋಭದಿಂದ ಅಲ್ವಾ? ಅಲ್ಲಿ ಅದು ಯಾವ ವಿಷಯನೇ ಇಲ್ಲ. ಹಾಗಾಗಿ ಅಲ್ವಾ? ಇನ್ನು ನೋಡ್ರಿ, ಸ್ವಲ್ಪ ಮಹತ್ವಪೂರ್ಣ ವಿಷಯಗಳು, ಸ್ವಲ್ಪ ನೀವು ಪದೇ ಪದೇ ಇದನ್ನು ನೆನ್ಪಿಟ್ಕೋಬೇಕು. ನೋಡ್ರಿ, ಈಗ ಪೃಥ್ವಿಕಾಯಿಕ ಜೀವ, ಜಲಕಾಯಿಕ ಜೀವ, ಅಗ್ನಿಕಾಯಿಕ ಜೀವ, ವಾಯುಕಾಯಿಕ ಜೀವ, ವನಸ್ಪತಿ ಕಾಯಿಕ ಜೀವ, ಇವು 5 ಏಕೇಂದ್ರೀಯ ಸ್ಥಾವರ ಜೀವಗಳು. ಇವುಗಳ ಎಲ್ಲ ಸಂಖ್ಯೆ ಎಷ್ಟು? ಅನಂತಾನಂತ. ಅಂದರೆ ಪೃಥ್ವಿ ಜಲಾಗ್ನಿ ಇದೆಲ್ಲ ಅಸಂಖ್ಯಾತಕ್ಕೆ ಬರ್ತವೆ. ಈ ವನಸ್ಪತಿ ಕಾಯಿಕ ಜೀವ ಅನಂತಾನಂತ. ಇವುಗಳಿಗೆ ನಾಲಿಗೆಯೇ ಇಲ್ಲ, ಅಂದರೆ ಅಲ್ಲಿ ವಚನದ ವಿಷಯವೇ ಇಲ್ವಲ್ಲ, ಅದು ಏಕೇಂದ್ರೀಯ ಜೀವ ಇದ್ದಾವೆ. ಇನ್ನು ಮುಂದೆ ದ್ವಿಂದ್ರಿಯ, ತ್ರೀಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ, ಅಸೈನಿವರೆಗೆ ಇವುಗಳಿಗೆ
ಇವುಗಳಿಗೆ ವಚನ ಇದೆ, ಆದರೆ ಅದು ಅನುಭವವೇ ವಚನ ಇದೆ. ಅಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ಅದನ್ನು ನಿರ್ದಿಷ್ಟವಾಗಿ ಹುಡ್ಕಲು ಸಾಧ್ಯನೇ ಇಲ್ಲ. ಅದು ಅನುಭವ ರೂಪ ಇದೆ. ಅದು ಮೇಲೆ ಅವುಗಳದ್ದು ಅಂದರೆ ಅಕ್ಷರ ರೂಪ ವಚನ ಅವುಗಳಲ್ಲಿ ಇಲ್ಲ. ಏನು ಉಳಿತು? ಏನು? ಪಂಚೇಂದ್ರಿಯ ಸೈನಿ ತಿರಿಯಂಚ ಕೂಡ ಮಾತನಾಡುವುದಿಲ್ಲ. ಆಯ್ತು, ಹಾಗಾದರೆ ಇನ್ನು ಯಾವ ಜೀವಗಳು ಉಳಿದು? ನಾರಕಿಗಳು ಅಂದರೆ 1 ರಿಂದ 7 ನರಕದ ನಾರಕಿಗಳು, ಮನುಷ್ಯ, ದೇವ ಪರ್ಯಾಯದ ಜೀವಗಳು. ಈ 3 ಪರ್ಯಾಯದಲ್ಲಿ ಮಾತನಾಡಬಹುದು. ಆದರೆ ಇದು ಅತೀ ದುರ್ಲಭವಾದ ಪರ್ಯಾಯಗಳು ಇದ್ದಾವೆ. ಅಂದರೆ ಅನಂತ 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 ಸಂಖ್ಯೆ ಒಳಗಡೆ ಜೀವಗಳದ್ದು ಈ ಪರ್ಯಾಯಗಳು ಭಾಳ ಕಡಿಮೆ ಸಂಖ್ಯೆಯವು ಇದ್ದಾವೆ. ಇದು ಬಹಳ ಅತಿ ದುರ್ಲಭವಾದ ಪರ್ಯಾಯ ಇದೆ. ಅದರಲ್ಲೂ ಕೂಡ ಮನುಷ್ಯಗತಿಯಲ್ಲಿ ಅದು ಮನುಷ್ಯಗತಿ ಬಹಳ ಅಪರೂಪದ್ದು. ಏಕೆಂದರೆ ಮನುಷ್ಯರು ಎಷ್ಟು 2.5 ದ್ವೀಪದಲ್ಲಿ ಕೇವಲ 29 ಅಂಕ ಭಾಗ ಪ್ರಮಾಣ ಮನುಷ್ಯರು ಅಷ್ಟೇ. ಅದರೊಳಗಡೆ ಮತ್ತು ಆ ಮನುಷ್ಯಗತಿಯಲ್ಲಿಯೂ ಕೂಡ ಉತ್ತಮ ದೇಶ ಅಂದರೆ ಉತ್ತಮ ದ್ರವ್ಯ ಕ್ಷೇತ್ರ ಕಾಲಭಾವ, ಅದರಲ್ಲೂ ಕೂಡ ಮತ್ತೆ ಪುರುಷ ಪರ್ಯಾಯ, ತೀರ್ಥಂಕರರು, ಗಣಧರರು, ರುದಿದಾರಿ ಮುನಿಗಳು, ಶಾಸ್ತ್ರ ಅಭ್ಯಾಸಿಗಳು, ವಿದ್ವಾಂಸರು, ಇದೆಲ್ಲ ಮನುಷ್ಯ ಗತಿಯಲ್ಲಿ ಮಾತ್ರ ಸಾಧ್ಯ ಅಲ್ವಾ? ಬೇರೆ ಗತಿಯಲ್ಲಿ ಇದಿಲ್ಲ. ಅಕಸ್ಮಾತ್ ದೇವಪ್ರಿಯದಲ್ಲಿ ದೊಡ್ಡ ದೊಡ್ಡ ಇಂದ್ರ ಆಗಿ ಹುಟ್ಟಿದರೂ ಕೂಡ ಈ ಪದವಿಗಳು ಇಲ್ಲ. ನೋಡಿ, ಎಂಥ ಇಂದ್ರಾದಿ ದೇವತೆಗಳು ಇದ್ದಾರೆ ದೇವಪ್ರಿಯದಲ್ಲಿ. ಅಲ್ಲಿ ಅವರು ತೀರ್ಥಂಕರಾಗಲು ಬರಲ್ಲ, ಗಣಧರರಾಗಲು ಬರಲ್ಲ, ಚಕ್ರವರ್ತಿಗಳಾಗಕ್ಕೆ ಬರಲ್ಲ, ರುದಿದಾರಿ ಮುನಿ ಆಗೋದಕ್ಕೆ ಬರಲ್ಲ. ಹೋಗಲಿ, ಅವ್ರಿಗೆ ಮುನಿ ದೀಕ್ಷೆನೇ ತಗೊಳಕ್ಕೆ ಬರಲ್ಲ. ಎಷ್ಟು ಮನುಷ್ಯ ಜನ್ಮದ್ದು ಎಷ್ಟು ದೊಡ್ಡ ಅವಕಾಶ ಅಲ್ವಾ? ಇರಲಿ. ಇನ್ನು ನೋಡ್ರಿ, ಹಾಗಾದರೆ ಸತ್ಯದಲ್ಲಿಯೇ ಮನುಷ್ಯನ ಅಂದರೆ ಮನುಷ್ಯ ಜನ್ಮದ ಸಾರ್ಥಕತೆ ಇದೆ. ಯಾವ ರೀತಿ ಮುಖದಲ್ಲಿ ಕಣ್ಣು ಇಲ್ಲದಿದ್ದರೆ ಶೋಭೆ ಇರೋದಿಲ್ಲ ಅಲ್ವಾ? ಅದೇ ರೀತಿ ಜೀವನದಲ್ಲಿ ಸತ್ಯ ಇಲ್ಲದೇ ಇದ್ದರೆ ಆ ಸತ್ಯ ವಚನಕ್ಕೆ ಶೋಭೆಯೇ ಇಲ್ಲ. ವಚನಕ್ಕೆ ಶೋಭೆ ಏನು? ಅದು ಸತ್ಯ ಇದೆ. ಸತ್ಯದಿಂದ ಜೀವದ ಕೀರ್ತಿ ಹರಡ್ತದೆ. ಸುಳ್ಳಿನಿಂದ ಏನಾಗ್ತದೆ? ಅಪಕೀರ್ತಿ ಹರಡ್ತದೆ ಎಲ್ಲ ಕಡೆ. ನೋಡಿ, ಈಗ ಆಹಾರ, ಭಯ, ಮೈಥುನ, ಪರಿಗ್ರಹ ಇವು 4 ಸಂಜ್ಞಾಗಳು. ಇದನ್ನು ಸಂಜ್ಞಾ ಅಂತ ಹೇಳಿ ಭಗವಾನರು ಹೇಳಿದ್ದಾರೆ. ಇಲ್ಲಿ ಸಂಜ್ಞೆಗಳು ಸಂಜ್ಞಾ. ಓಕೆ, ಇದು ಎಲ್ಲ ಸಂಸಾರಿ ಜೀವಗಳಲ್ಲಿ ಇರ್ತವೆ. ಏನು ಮಾಡೋದು? ಆಹಾರ, ಭಯ, ಮೈಥುನ, ಪರಿಗ್ರಹ. ಓಕೆ, ಆದರೆ ಮನುಷ್ಯರಿಗೆ ಮಾತ್ರ ಇದರೊಳಗಡೆ ಜ್ಞಾನ ಹೆಚ್ಚಿರ್ತದೆ. ಆದ್ದರಿಂದ ಶಾಸ್ತ್ರದ ವಿರುದ್ಧ ನಡೆಯುವವರಿಗೆ ಸನ್ಮಾರ್ಗದ ಬೋಧೆ ಕೊಟ್ಟು ನಾವು ಅವರನ್ನು ಸುಧಾರಿಸಬೇಕು. ಯಾರು ಹೇಗೆ ಬೇಕಾದ್ರೂ ಇರಲಿ, ಯಾವ್ದು ಬೇಕಾದ್ರೂ ಹೇಗೆ ಬೇಕಾದ್ರೂ ಹಾಳಾಗಿ ಹೋಗಲಿ, ಆ ರೀತಿ ಮಾಡೋದು ಅಲ್ಲ. ಅದು ಧರ್ಮ ಪ್ರಭಾವನೆಯ ಅಂಗ ಅಲ್ಲ. ಧರ್ಮ ಪ್ರಭಾವನೆಯ ಅಂಗ ನಮ್ಮಲ್ಲಿ ಇಲ್ಲ ಅಂದರೆ ನಮ್ಮಲ್ಲಿ ಸಮ್ಯಕ್ ದರ್ಶನ ಕೂಡ ಇಲ್ಲ ಅಂತ ಅರ್ಥ ಆಗ್ತದೆ. ಆ ಥರ ಇಲ್ಲ. ಯಾವಾಗಲೂ ಯಾವ ರೀತಿ ಕೋಮಲ, ಸತ್ಯ, ಲೋಕಪ್ರಿಯ, ಸರಳ ಮತ್ತು ನಿಷ್ಕಪಟವಾದ ವಚನಗಳನ್ನೇ ಮಾತನಾಡಬೇಕು. ಅದರಿಂದ ಪುಣ್ಯ ಬಂದ ಆಗ್ತದೆ ಜೀವಕ್ಕೆ. ಅದಕ್ಕೆ ಏನು ಅಂತಂದರೆ ಸಜ್ಜನರ ಸಂಗತಿ, ಗುಣಿ ಜನರು ಮತ್ತು ವ್ರತ ಉಳ್ಳವರ ಸಂಪರ್ಕ ಇರಬೇಕಾಗ್ತದೆ. ಆವಾಗ ಅದು ಸುಲಭವಾಗಿ ಜೀವಕ್ಕೆ ಪ್ರಾಪ್ತ ಆಗ್ತದೆ. ಅಕಸ್ಮಾತ್ ಈ ಅವಕಾಶಗಳು ನಾವು ಅವ್ರ ಜೊತೆಗೆ ಸೇರಿಲ್ಲ ಅಂತಂದರೆ ಈ ವಿಚಾರ ನಮಗೆ ಬರುವುದೇ ಇಲ್ಲ. ಇನ್ನು ಮಹಾಪುರುಷರ ಪುರಾಣಗಳು, ಚರಿತ್ರೆಗಳು ಇವುಗಳನ್ನ ಆಲಿಸಬೇಕು, ಕೇಳಬೇಕು. ಇದರಿಂದ ಆತ್ಮ ಪವಿತ್ರ ಆಗ್ತದೆ. ಆವಾಗ ಸುಳ್ಳಿಗೆ ಅವಕಾಶ ಇರೋದಿಲ್ಲ. ಇಲ್ಲ ಅಂದರೆ ಸುಳ್ಳೇ ತುಂಬ್ಕೊಂಡ್ಬಿಡ್ತದೆ ನಮ್ಮಲ್ಲಿ ಎಲ್ಲನೂ. ಯಾವ ರೀತಿ ಯಾವ ಸ್ಥಳದಲ್ಲಿ ಬೆಳಕು ಇರೋದಿಲ್ಲ ಅಲ್ಲಿ ಗಾಢ ಅಂಧಕಾರ ಕವಿದುಕೊಳ್ತದೆ, ಅದೇ ರೀತಿ ನೋಡಿ ಇಲ್ಲಿ ಈ ಸತ್ಯ ಎಷ್ಟು ವಿಶೇಷವಾದಿದೆ ಅಂತಂದರೆ ಇಲ್ಲಿ ಜಾತಿ, ಕುಲ ಇವುಗಳನ್ನು ಕೂಡ ಅದು ಕೇಳೋದಿಲ್ಲ. ಅಷ್ಟು ಶ್ರೇಷ್ಠತೆ ತನ್ನಲ್ಲಿ ತಾನೇ ಅಷ್ಟೊಂದು ಶ್ರೇಷ್ಠವಾದಂಥ ವಸ್ತು ಈ ಸತ್ಯ. ನೋಡಿ, ನೀಚ ಕುಲದಲ್ಲಿ ಉತ್ಪನ್ನನಾದರೂ ಕೂಡ ಸತ್ಯ ವ್ರತದಿಂದ ಉಚ್ಚನಾಗುತ್ತಾನೆ. ಅಕಸ್ಮಾತ್ ಯಾವುದಾದ್ರು ಜೀವ ಅತೀ ನೀಚ ಕುಲದಲ್ಲಿ ಹುಟ್ಟಿದರೂ ಪರವಾಗಿಲ್ಲ, ತನ್ನ ಸತ್ಯ ವ್ರತದಿಂದಾಗಿ ಅವನು ಅತೀ ಉತ್ಕೃಷ್ಟ ದರ್ಜೆಯ ವ್ಯಕ್ತಿ ಎಂದು ಹೇಳಲ್ಪಡುತ್ತಾನೆ ಶಾಸ್ತ್ರದಲ್ಲಿ. ಹಾಗಾದರೆ
ಅದಕ್ಕೆ ಹೇಗೆ ಏನಾಯಿತು ಅಂತಂದರೆ, ಒಂದು ಕಾಡಿನಲ್ಲಿ ಒಬ್ಬರು ದಿಗಂಬರ ಮುನಿ ಯಾರಿಗೂ ಉಪದೇಶ ನೀಡುತ್ತಿದ್ದರು. ಆವಾಗ ಬೇಟೆಯಾಡುವಂತಹ ಬೇಡರ ದಂಪತಿಗಳು ಅದನ್ನು ಆಲಿಸಿ ಮಿಥ್ಯಾತ್ವ ತ್ಯಾಗ ಮತ್ತು ಸತ್ಯ ಹೇಳುವುದನ್ನು ಸ್ವೀಕರಿಸಿದರು. ಒಂದು ದಿನ ರಾಜನ ಮನೆಗೆ ಕಳ್ಳತನಕ್ಕೆ ಹೋದನು. ಯಾರು? ಗಂಡ. ಈಗ ದಂಪತಿಗಳು 2 ಜನ ಅಂದರೆ ಗಂಡ ಹೆಂಡತಿ ತಗೊಂಡಿದ್ರು. ಈ ಗಂಡ ಏನು ಮಾಡ್ದ? ರಾಜನ ಮನೆಗೆ ಒಂದು ಸಲ ಕಳ್ಳತನಕ್ಕೆ ಹೋದ. ಒಂದು ಸ್ಥಾನದಲ್ಲಿ 3 ರತ್ನಗಳು ಇದ್ದು, ಬಹಳ ಅತೀ ಮೌಲ್ಯವಾದ 3 ರತ್ನಗಳು ಇದ್ದು ರಾಜನ ಅರಮನೆಯ ಭಂಡಾರದ ಒಳಗಡೆ. ಅದರಲ್ಲಿ ಅವನು ಒಂದನ್ನು ಕದ್ದು ಮನೆಗೆ ತಂದು ಇಟ್ಟ. ಒಂದನ್ನು ಕದ್ಕೊಂಬಂದ, ಮನೆಗೆ ತಂದಿಟ್ಟ. ಆವಾಗ ಕೊತ್ವಾಲ ಇವನೇ ಕದ್ದನೆಂದು ತಿಳಿದು ಇವನನ್ನು ಹಿಡಿದು ರತ್ನ ಸಹಿತ ರಾಜನ ಮುಂದೆ ತಂದು ಒಪ್ಪಿಸಿಬಿಟ್ಟ. ಆವಾಗ ರಾಜ ಕೇಳ್ದ, 3 ರತ್ನ ಇದ್ದವು, ನೀನು ಯಾಕೆ ಒಂದನ್ನೇ ಕದ್ದೆ? ಅದಕ್ಕೆ ಅವ ಅಂದ, ನನಗೆ ಒಂದರದ್ದು ಮಾತ್ರ ಅವಶ್ಯಕತೆ ಇತ್ತು ಎಂದುಬಿಟ್ಟ. ರಾಜ ಮತ್ತೆ ಪ್ರಶ್ನಿಸಿದ, ನೀನೇ ಕದ್ದರು, ನಾನೇ ಕದ್ದೆ ಎಂದು ಏಕೆ ಒಪ್ಪಿಕೊಂಡೆ? ಎಲ್ಲರೂ ಕಳ್ಳರು ಸುಳ್ಳು ಹೇಳ್ತಾರಲ್ಲ, ನಾನು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ನೀನು ನಾನೇ ಕದ್ದೆ ಎಂದು ಯಾಕೆ ಒಪ್ಕೊಂಡ್ಬಿಟ್ಟೆ ಇಷ್ಟು ಸರಳವಾಗಿ? ಯಾಕೆಂದರೆ ಈ ಕಳ್ಳನ ಮಾತಿನಲ್ಲಿ ದೃಢತೆ ಇತ್ತು. ಹೌದು ರಾಜ, ನಾನೇ ಕದ್ದಿದ್ದೀನಿ, ಅದರಲ್ಲಿ ಒಂದೇ ತಗೊಂಡು ಹೋಗಿದ್ದೀನಿ. ಈ ರೀತಿ ದೃಢತೆ, ಸತ್ಯ ಇತ್ತು. ಮಾತಿನಲ್ಲಿ ಸತ್ಯತೆ ಹೊರ ಹೊಮ್ತಾ ಇತ್ತು, ಹೊರ ಚೆಲ್ತಾ ಇತ್ತು. ಅದನ್ನು ನೋಡಿ ರಾಜನಿಗೆ ಭಾಳ ಆಶ್ಚರ್ಯ ಆಯಿತು. ಹೌದು, ನೀನೇ ಕದ್ದೆ ಎಂದು ಇಷ್ಟು ಸರಳವಾಗಿ ಹೇಗೆ ಒಪ್ಕೊಂಡ್ಬಿಟ್ಟೆ ನೀನು? ರಾಜ ಮತ್ತೆ ಪ್ರಶ್ನಿಸಿದ. ಅದಕ್ಕೆ ಆ ಕಳ್ಳ ಹೇಳ್ದ, ರಾಜ, ನಾನು ಸುಳ್ಳು ಹೇಳುವುದಿಲ್ಲ ಎಂದು ಬಿಟ್ಟ. ನಾನು ರಥ ತೆಗೆದುಕೊಂಡಿದ್ದೀನಿ ರಾಜ, ನಾನು ಮುನಿರಾಜರಿಂದ ರಥ ತೆಗೆದುಕೊಂಡಿದ್ದೇನೆ, ನಾನು ಸುಳ್ಳು ಹೇಳುವುದಿಲ್ಲ. ರಾಜ ಅಂದ, ನಿನ್ನ ರಥಕ್ಕೆ ನಾನು ಮೆಚ್ಚಿದ್ದೇನೆ, ನಿನ್ನನ್ನು ನನ್ನ ಆಪ್ತ ಮಂತ್ರಿಯನ್ನಾಗಿ ಮಾಡುತ್ತೇನೆ ಎಂದು ಬಿಟ್ಟ ರಾಜ. ಯಾಕೆಂತಂದರೆ ಇವೆಲ್ಲ ಹೇಗಾಗ್ತವೆ ಅಂತಂದರೆ, ನಮಗೆ ಯಾವುದೋ ಒಂದು ಉದಾಹರಣೆ, ಸುಮ್ಮನೆ ಯಾವುದನ್ನೊಂದು ಭರ್ತಿ ಮಾಡೋದಕ್ಕೆ ಹೇಳ್ತಿದ್ದಾರೆ, ಈ ರೀತಿ ಎಲ್ಲ ಅನ್ನಿಸ್ಬೋದು. ಆ ರೀತಿ ಅಲ್ಲ ಇದು. ಯಾಕೆಂತಂದರೆ ಆ ಮನುಷ್ಯ ಏನು, ಈಗ ಅವನು ಮಾಂಸಾಹಾರಿ ಇದ್ದ, ಕಳ್ಳ ಇದ್ದ, ಬೇಡ ಇದ್ದ, ಎಲ್ಲನೂ ಸರಿ ಆಯಿತು. ಆದರೆ ಆ ವ್ರತ ಒಂದು ಸ್ವೀಕಾರ ಮಾಡಿದ್ದ ನೋಡು, ಅದರಿಂದಾಗಿ ಅವನ ಪುಣ್ಯ ಬೆಳೀತಾ ಇತ್ತು. ಬೆಳೆದು ಆ ಪುಣ್ಯಗಳು ಎಂಥ ದೊಡ್ಡ ಫಲ ಕೊಡ್ತವೆ. ಸ್ವರ್ಗದಲ್ಲಿ ಇಂದ್ರಾದಿ ಫಲ ಕೊಡುವಂಥ ಪುಣ್ಯಗಳು ಅವೆಲ್ಲ ಅಲ್ವಾ. ಇಲ್ಲಿ ಕನಿಷ್ಠ ಒಂದು ರಾಜನಿಗೆ ಒಬ್ಬ ಮಂತ್ರಿ ಪದವಿಯನ್ನು ಕೊಡುವುದಿಲ್ಲವೇ? ಹಾಗಾದರೆ ಇದು ಪ್ರಶ್ನೆ ಬರ್ತದೆ. ಯಾಕೆಂದರೆ ನೀವು ಮಹಾಶಾಸ್ತ್ರಗಳಲ್ಲಿ ಅಂದರೆ ಪುರಾಣ ಭಾಗಗಳಲ್ಲಿ ನೀವು ಕೇಳಿದ್ದೀರಿ, ಒಂದೊಂದು ವ್ರತಗಳನ್ನು ಅಚ್ಚುಕಟ್ಟಾಗಿ ಪಾಲನೆ ಮಾಡಿದವರು, ನಿರ್ದೋಷವಾಗಿ ಪಾಲನೆ ಮಾಡಿದವರು ಇಂದ್ರಾದಿ ಪದವಿಯಲ್ಲಿ ಹೋಗಿ ಹುಟ್ಟಿದ್ದಾರೆ. ಎಲ್ಲ ಮಹಾವೃದ್ಧಿದಾರಿಗಳು ಎಲ್ಲ ಆಗಿದ್ದಾರೆ. ಅಕಸ್ಮಾತ್ ಇಂದ್ರ ಪದವಿ ಸಿಕ್ಕಿಲ್ಲ ಅಂದರೆ ಮಹಾವೃದ್ಧಿಕ ದೇವತೆಗಳಾಗಿದ್ದಾರೆ. ಇದು ನಿಮಗೆ ಗೊತ್ತಿದೆ, ಪದೇ ನೀವು ಕೇಳಿದ್ದೀರಿ. ಹಾಗಾದರೆ ಇದು ಖಾಲಿ ರಾಜನ ಒಬ್ಬ ಮಂತ್ರಿ ಆಗೋದು ಯಾವ ದೊಡ್ಡ ವಿಷಯ ಅಲ್ವಾ? ಅದಾಗ್ತದೆ. ಯಾಕೆಂದರೆ ಪುಣ್ಯ ಬೆಳೀತದೆ ನೋಡಿ, ಪುಣ್ಯ ಈ ಕ್ರಿಯೆಗಳನ್ನು ಮಾಡಿಸುತ್ತದೆ ಬೇರೆಯವರಿಂದ. ಆ ರೀತಿ ಇದೆ ಇದು. ಇನ್ನು ಮುಂದೆ ನೋಡ್ರಿ, ಶ್ರೇಷ್ಠ ಮನುಷ್ಯ ಯಾವ ಆಚರಣೆ ಮಾಡುವನೋ ಉಳಿದವರು ಅದನ್ನೇ ಅನುಕರಣೆ ಮಾಡುವರು. ಯಾಕೆಂದರೆ ಅವನಂತೆಯೇ ವರ್ತಿಸುವರು. ಹೇಗೆ ಅಂದರೆ ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ಅಲ್ವಾ. ಶ್ರೇಷ್ಠ ಜನರು ನುಡಿದಂತೆಯೇ ನಡೆಯುವರು ಮತ್ತು ನಡೆದಂತೆಯೇ ನುಡಿಯುವರು. ಜನತೆ ಅವರನ್ನು ನಂಬುತ್ತದೆ, ಅವರನ್ನು ತಮ್ಮ ಆದರ್ಶ ಎಂದು ಸ್ವೀಕಾರ ಮಾಡ್ತದೆ. ತಮ್ಮ ಜೀವನದಲ್ಲಿಯೂ ಕೂಡ ಅದೇ ವಿಷಯಗಳನ್ನು, ಅದೇ ವಿಚಾರಗಳನ್ನು ಅವರು ಅಳವಡಿಸ್ಕೊಳ್ತಾರೆ. ಶ್ರೇಷ್ಠ ಜನ ಹೇಗೆ ಮಾಡಿದ್ದಾರೆ ನಾವು ಹಾಗೆ ಮಾಡ್ತೀವಿ ಅಂತ ಹೇಳಿ, ಇದು ಜನಸಾಮಾನ್ಯರ ಒಂದು ರೀತಿ ತಿಳುವಳಿಕೆ ಹಾಗೆ ಇದೆ. ಸತ್ಯಾತ್ಮರು ಕನಸಿನಲ್ಲಿಯೂ ಕೂಡ ಕೊಟ್ಟ ಮಾತಿನಂತೆಯೇ ನಡೆಯುತ್ತಾರೆ. ಸತ್ಯ ಆತ್ಮ ಯಾವನಿದ್ದಾನೆ ಅಂದರೆ ಅತಿ ಉತ್ಕೃಷ್ಟ ದರ್ಜೆಯ ಸತ್ಯಾತ್ಮರು ಕನಸಿನಲ್ಲಿ ಕೂಡ ಏನನ್ನು ಹೇಳಿರ್ತಾರೆ ಅದೇ ರೀತಿ ನಡೀತಾರೆ. ಇದಕ್ಕೆ ಒಂದು ಬಹಳ ದೊಡ್ಡ ಒಂದು ಘಟನೆ ಆಯಿತು. ಕನಸಿನ ವಿಷಯ ಬಂದಾಗ ಏನಾಯಿತು ಅಂತಂದರೆ, ಕನಸಿನಲ್ಲಿ ಕೊಟ್ಟ ಮಾತಿಗೆ ತಪ್ಪದೆ ನಡೆದುಕೊಂಡು ಹರಿಶ್ಚಂದ್ರ ರಾಜ ಘೋರ ದುಃಖದಲ್ಲಿಯೂ ಕೂಡ ಸತ್ಯವನ್ನು ಬಿಡದೆಯೇ ದೇವತೆಗಳಿಂದ ಪೂಜ್ಯನಾದ. ಆ ಘಟನೆ ಸಂಕ್ಷಿಪ್ತವಾಗಿ ಇಲ್ಲಿ ಸ್ವಲ್ಪ ರೂಪದಲ್ಲಿ ಹೇಳಲಾಗ್ತದೆ. ಅದು ಬಹಳ ದೊಡ್ಡ ವಿಸ್ತಾರವಾದ ಕಥನ ಇರೋದ್ರಿಂದ ಅದು ವಿಸ್ತಾರವಾಗಿ ಹೇಳಲ್ಲ, ಭಾಳ ಸಂಕ್ಷಿಪ್ತವಾಗಿ ಇಲ್ಲೆಲ್ಲ ಹೇಳಲಾಗ್ತದೆ. ಕೇಳ್ರಿ.
ಏನಾಯ್ತು ಅದು ಅಂತಂದರೆ, ಒಂದು ಸಮಯ ಸ್ವರ್ಗದ ದೇವೇಂದ್ರ ಸತ್ಯ ಹರಿಶ್ಚಂದ್ರನ ಸತ್ಯದ ಬಗ್ಗೆ ಪ್ರಶಂಸೆ ಮಾಡ್ತಾ ಇದ್ದ. ಇದನ್ನು ಕೇಳಿದಂತಹ ಕುತೂಹಲಿ ಒಬ್ಬ ದೇವ ಅಲ್ಲಿ ಹೇಗಾದರೂ ಮಾಡಿ ಹಾಗಾದರೆ ಆ ಹರಿಶ್ಚಂದ್ರನನ್ನು ನಾನು ಪರೀಕ್ಷೆ ಮಾಡಬೇಕು. ಆವಾಗ ದೇವೇಂದ್ರ ಹೇಳಿದ್ದನ್ನು ಖಚಿತಗೊಳಿಸಬೇಕು, ಅಂದರೆ ದೃಢಪಡಿಸಿಕೊಳ್ಳಬೇಕು, ನಾನು ಹೋಗಿ ಅವನನ್ನು ಪರೀಕ್ಷೆ ಮಾಡಬೇಕು ಎನ್ನುವಂಥ ಭಾವನೆ ಒಬ್ಬ ದೇವನಿಗೆ ಆಯಿತು. ಆವಾಗ ಅವನು ದೇವ ಇಲ್ಲಿಗೆ ಬಂದನು. ಹರಿಶ್ಚಂದ್ರ ನಿದ್ದೆ ಮಾಡುತ್ತಾ ಇದ್ದಾಗ ಕನಸಿನಲ್ಲಿ ಬಂದು ರಾಜ್ಯವನ್ನು ಕೇಳಿದನು. ಆವಾಗ ಹರಿಶ್ಚಂದ್ರ ಆಯಿತು, ನಿನಗೆ ರಾಜ್ಯ ಕೊಟ್ಟಿದ್ದೇನೆ ಅಂತ ಎದ್ದು ಮಾತು ಕೊಟ್ಟುಬಿಟ್ಟ ಕನಸಿನಲ್ಲಿ. ಮರುದಿವಸ ಬೆಳಗ್ಗೆ ಎದ್ದು ಹರಿಶ್ಚಂದ್ರ ತನ್ನ ನಿತ್ಯಕ್ರಿಯೆ ಎಲ್ಲ ಮಾಡಿಕೊಂಡು ರಾಜಸಿಂಹಾಸನದ ಮೇಲೆ ಬಂದು ಕುಳಿತುಕೊಂಡ್ಬಿಟ್ಟ. ಆವಾಗ ದೇವ ಯಾವುದೋ ಒಂದು ವೇಷ, ಅಂದರೆ ಮನುಷ್ಯರ ವೇಷದಲ್ಲಿ ಬಂದು ಹೇಳ್ದ ರಾಜನಿಗೆ, ನೀನು ಯಾರ ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದೀಯ ರಾಜ ಅಂತ ಕೇಳ್ದ. ಆವಾಗ ಹರಿಶ್ಚಂದ್ರನಿಗೆ ಆಶ್ಚರ್ಯ ಆಯಿತು, ಇದು ನಾನು ಪ್ರತಿದಿನ ಕುಳಿತುಕೊಳ್ಳುವ ಸಿಂಹಾಸನವಲ್ಲ ಅಂತ ಅಂದ. ಹಾಗಲ್ಲ, ನೀನು ನನಗೆ ರಾಜ್ಯ ಕೊಟ್ಟಿದ್ಯಾ, ನೆನಪಿಸಿಕೋ ಅಂತ ಹೇಳಿ ದೇವ ಹೇಳಿಬಿಟ್ಟ. ಆವಾಗ ಹರಿಶ್ಚಂದ್ರ ನೆನಪು ಮಾಡಿಕೊಂಡ, ಹೌದು, ಕನಸಿನಲ್ಲಿ ನಾನು ಇವನಿಗೆ ರಾಜ್ಯವನ್ನು ಕೊಟ್ಟಿದ್ದೆ, ಹೌದು ಸತ್ಯ ಇದೆ ಅಂತ ಹೇಳಿ ನೆನಪಿಸಿಕೊಂಡು, ಈ ನನ್ನ ಪ್ರಮಾದದ ಕ್ಷಮೆ ಇರಲಿ ಅಂತ ಹೇಳಿ ಲೋಹಿತಾಸ್ಯ ಅಂದರೆ ಮಗ ಮತ್ತು ಹೆಂಡತಿ ತಾರಾಮತಿನ ಕರೆದುಕೊಂಡು ಆ ರಾಜ್ಯದಿಂದ ಹೊರಟು ಹೋಗ್ತಾನೆ ಹರಿಶ್ಚಂದ್ರ. ಒಬ್ಬ ದೊಡ್ಡ ಧನಿಕನ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಳ್ತಾನೆ. ನೀರು ತುಂಬುವ ಕೆಲಸ ಇರ್ತದೆ, ಆದರೆ ಈ ದೇವನ ಕಪಟದಿಂದ ನೀರು ಎಲ್ಲ ಸೋರಿ ಹೋಗ್ತದೆ. ಆವಾಗ ಅಲ್ಲಿ ಅವನನ್ನು ಕೆಲಸದಿಂದ ತೆಗೆದು ಹಾಕಲಾಗುತ್ತದೆ. ಅದಾದ ಮೇಲೆ ಮಗನಿಗೆ ಹಾವು ಕಚ್ಚುತ್ತದೆ. ಲೋಹಿತಾಸ್ಯನಿಗೆ ಅವನು ಪ್ರಜ್ಞೆ ತಪ್ಪಿ ಕೆಳಗಡೆ ಬೀಳ್ತಾನೆ. ದಹನ ಕ್ರಿಯೆ ಮಾಡಲು ಕೂಡ ಸ್ಮಶಾನದ ಕರ ಅಂದರೆ ಶುಲ್ಕ ಕೊಡಬೇಕಾಗಿತ್ತು ಸ್ಮಶಾನದ, ಅವಾಗ ಅದೂ ಕೂಡ ಇಲ್ಲ. ನೋಡಿ, ಒಂದು ಸಮಯದಲ್ಲಿ ಅಷ್ಟು ದೊಡ್ಡ ಸಮೃದ್ಧವಾದ ಸಮರ್ಥನಾದ ರಾಜ ಈಗ ಮಗ ಸತ್ತು ಹೋದ ಅಂತಂದರೆ ಹೆಣ ಸುಡಲು ಸ್ಮಶಾನದಲ್ಲಿ ಕಟ್ಟಲು ಶುಲ್ಕ ಇಲ್ಲ ಅಂತಂದರೆ ಎಷ್ಟು ದೊಡ್ಡ ವಿಚಿತ್ರವಾದ ಕರ್ಮದ ಸ್ಥಿತಿಗತಿಗಳು ದೇವರೇ. ಈಗ ಈ ರೀತಿ ಎಲ್ಲ ಮಾಡಿ ಅನೇಕ ತೊಂದರೆಗಳನ್ನು ಕೊಟ್ಟು ಆ ದೇವ ಇವನನ್ನು ಪರೀಕ್ಷಿಸಿ ಸೋತು ಹೋದ. ಕೊನೆಗೆ ಪ್ರತ್ಯಕ್ಷನಾಗಿ ರಾಜನಿಗೆ ನಮಸ್ಕಾರ ಮಾಡಿ ಕ್ಷಮೆ ಬೇಡಿದ, ಮತ್ತೆ ರಾಜ್ಯವನ್ನು ಮರಳಿಕೊಟ್ಟ, ಮಗನನ್ನು ಬದುಕಿಸಿಕೊಟ್ಟ ಮತ್ತು ಹೇಳಿದ, ಹೇ ರಾಜ, ಇಂದಿನಿಂದ ನಾನು ನಿನ್ನ ದಾಸ ಇದ್ದೇನೆ. ನನಗೆ ಅಪ್ಪಣೆ ಆಗಲಿ, ನಾನು ಯಾವ ಕೆಲಸವನ್ನು ಮಾಡಬೇಕು, ತಮ್ಮ ದಾಸತ್ವವನ್ನು ನಾನು ಸ್ವೀಕರಿಸಿದ್ದೇನೆ ಅಂತ ಹೇಳಿ ದೇವ ಹೇಳ್ದ. ಅದಕ್ಕೆ ಹರಿಶ್ಚಂದ್ರ ಏನಂದ ಗೊತ್ತಾ, ಹೇ ದೇವ, ನಾನು ಯಾವಾಗಾದರೂ ಚಂಚಲ ಚಿತ್ತನಾಗಿ ಸತ್ಯ ಧರ್ಮದಿಂದ ವಿಚಲಿತನಾದರೆ ನನಗೆ ನೀನು ಉಪದೇಶ ಕೊಟ್ಟು ಮತ್ತೆ ಸತ್ಯದಲ್ಲಿ ಸ್ಥಿರ ಮಾಡಬೇಕು ಎಂದನು. ನೋಡ್ರಿ, ಮಹಾತ್ಮರ ಹೃದಯ ಆಶ್ಚರ್ಯಕರವಾದುದು. ಸಾಮಾನ್ಯ ಜೀವಗಳು ಅದನ್ನು ಕಲ್ಪನೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಸ್ವಂತದ ಉಪಕಾರವನ್ನಂತೂ ಮಾಡಿಯೇ ಮಾಡುತ್ತದೆ, ಜೊತೆಗೆ ಅಸಂಖ್ಯ ಜೀವಗಳ ಕಲ್ಯಾಣಕ್ಕೆ ಕೂಡ ಕಾರಣ ಆಗ್ತದೆ. ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆ, ಧೈರ್ಯ ಎಲ್ಲವನ್ನೂ ದಯಪಾಲಿಸುತ್ತದೆ. ಆದ್ದರಿಂದ ಇದು ಭಾಳ ವಿಶೇಷವಾದ ನೀತಿ ಇದೆ. ಜೀವಕ್ಕೆ ಸತ್ಯ ಭಾಳ ದೊಡ್ಡ ಒಂದು ವಸ್ತು ಇದೆ. ಯಾಕೆಂದರೆ ಸತ್ಯ ಇಲ್ಲದೆ ಹೋದರೆ ಯಾವ ಉಪಯೋಗ ಆಗಲು ಸಾಧ್ಯ? ಒಂದು ಬಹಳ ಮಹತ್ವಪೂರ್ಣ ಬಿಂದು ಅಂತಂದರೆ ನೋಡಿ, ಯಾವಾಗಲೂ ಸುಳ್ಳನ್ನೇ ಮಾತನಾಡುವಂತಹ ವ್ಯಕ್ತಿ ಕೂಡ ಸತ್ಯ ಹೇಳುವವರನ್ನೇ ಆಶೆ ಮಾಡುತ್ತಾನೆ. ಇನ್ನೊಂದ್ಸಲ ಕೇಳ್ರಿ, ಯಾವಾಗಲೂ ಸುಳ್ಳನ್ನೇ ಮಾತನಾಡುವಂತಹ ವ್ಯಕ್ತಿ ಕೂಡ ಸತ್ಯವಂತರನ್ನೇ ಆಶೆ ಮಾಡುತ್ತಾನೆ, ಮತ್ತು ಬೇರೆಯವರಿಂದ ಸತ್ಯ ಹೇಳಿಸುವುದನ್ನೇ ಇಚ್ಛಿಸುತ್ತಾನೆ, ಸತ್ಯ ಹೇಳಿಸಲೇ ಪ್ರಯತ್ನ ಮಾಡುತ್ತಾನೆ. ನೋಡಿ, ಹಾಗಾದರೆ ಸತ್ಯದ ಮಹಿಮೆ ಎಷ್ಟು ದೊಡ್ಡ ಇರ್ಬೋದಲ್ವಾ?